ಓಂ ಶ್ರೀ ದುರ್ಗಾಯ ನಮಃ ಶಿವಾಯ. ಇವಾಗಿನ ವಿಚಾರ ದೈವ ಸಿದ್ಧಿಯನ್ನು ಎಷ್ಟು ದಿನಗಳಲ್ಲಿ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ದೈವ ಸಿದ್ಧಿಯನ್ನು ಮನಸ್ಸು ಮಾಡಿದರೆ ನಾವು 3 ತಿಂಗಳಲ್ಲಿ ಸಿದ್ಧಿಯನ್ನು ಮಾಡ್ಕೋಬೋದು. 3 ತಿಂಗಳಲ್ಲಿ. ಮೊದಲೆಲ್ಲ ನಾನು ದೈವ ಸಿದ್ಧಿ ಮಾಡುವಾಗ ಸ್ಟಾರ್ಟಿಂಗಲ್ಲಿ ಒಂದು ಮಂತ್ರ ತಗೊಂಡಿದ್ದೆ, ಓಂ ಶ್ರೀ ದುರ್ಗಾಯ ನಮಃ ಮಂತ್ರ. ನಾನು ಒಂದು ಜಾಗದಲ್ಲಿ ಕುಳಿತುಕೊಂಡ್ರೆ ಮತ್ತು ನಾನು ಎದ್ದೇಳ್ತಾ ಇರಲಿಲ್ಲ, ಅದೇ ಮಂತ್ರವನ್ನು ಹೇಳ್ತಾ ಹೋಗ್ತಾ ಇದ್ದೆ, ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ ಅಂತ ಹೇಳ್ತಾ ನನ್ನಲ್ಲಿ ಮುಖದ ಬದಲಾವಣೆ, ಹಾಗೆ ಕಣ್ಣಿನ ತೇಜಸ್ಸಿನ ಬದಲಾವಣೆ ಇದೆಲ್ಲ ಆಗ್ತಾ ಹೋಯಿತು. ನಾನು ಅಮ್ಮನವರಿಗೆ ಕುಂಕುಮ ಎಲ್ಲ ಇಷ್ಟ ಅಂತ ಕುಂಕುಮ ಎಲ್ಲ ಇಟ್ಕೊಳ್ತಾ ಇದ್ದೆ, ಅರ್ಥ ಆಯಿತು. ಕುಂಕುಮ ಎಲ್ಲ ಇಟ್ಕೊಂಡು ಹೀಗೆ ಕೂತ್ಕೊಳ್ತಾ ಇದ್ದೆ, ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ ಅಂತ ಹೇಳ್ತಾ ನನಗೆ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ಸ್ವಲ್ಪ ನೀರು ಕುಡ್ಕೊಳ್ತಾ ಇದ್ದೆ. ನೋಡಿ, ಹೀಗೆ ನೀರು ಕುಡ್ಕೊಳ್ತಾ ಇದ್ದೆ. ಹೀಗೆ ನೀರು ಕುಡ್ಕೊಳ್ತಾ ಮತ್ತೆ ನಾನು ಮಂತ್ರವನ್ನು ಹೇಳ್ತಾ ಹೋಗ್ತಾ ಇದ್ದೆ. ಹೀಗೆ ಹೇಳ್ತಾ ನನಗೆ ಕೆಲವೊಂದು ವಿಚಾರಗಳನ್ನು ಮನಸ್ಸೊಳಗೆ ಅಂದ್ಕೊಂಡಾಗ ನನಗೆ ಅದಕ್ಕೆ ಉತ್ತರ ತಕ್ಷಣ ಅಂತ ನನ್ನ ಮನಸ್ಸಲ್ಲೇ ಗೊತ್ತಾಗ್ಬಿಡ್ತಾಯಿತ್ತು. ನಾನು ಅಂದ್ಕೊಂಡೆ. ಆಮೇಲೆ ಹೌದು, ನನಗೆ ಇವಾಗ ಸಿದ್ಧಿ ಆಗ್ತಾ ಇದೆ, ನಾನು ವಿದ್ಯೆಗಳನ್ನು ಕಲಿತಾ ಇದ್ದೇನೆ ಅಂತ ಅಂದ್ಕೊಳ್ತಾ ಇದ್ದೆ. ಹಾಗೆ ಇನ್ನು ಕೆಲವೊಂದು ಪ್ರಶ್ನೆಗಳನ್ನು ನನ್ನ ಮನಸ್ಸೊಳಗೆ ಹಾಕೊಳ್ಳೋಕೆ ಶುರು ಮಾಡಿದೆ. ಏನು ಹಾಕೊಳ್ಳೋಕೆ ಶುರು ಮಾಡಿದೆ ಅಂದರೆ, ಒಂದು ಮನುಷ್ಯನ ನೋಡಿದ್ರೆ ನನಗೆ ಅವ್ರದ್ದೆಲ್ಲ ನನಗೆ A to Z ನನಗೆ ಗೊತ್ತಾಗಬೇಕು ಅಂತ. ಅಂದರೆ ಅವ್ರದ್ದು ಒಂದು ಆರೋಗ್ಯ ಸಮಸ್ಯೆ ಅಥವಾ ಏನಾದರೂ ಏನಾದರೂ ಸಮಸ್ಯೆ ಇದ್ದರೆ, ಅಥವಾ ಆ ಮನುಷ್ಯ ಹೇಗೆ A to Z ಆ ಬಾಡಿ ಸ್ಕ್ಯಾನ್ ಫುಲ್ ಅವರ ಒಂದು ಪ್ರತಿಯೊಂದು ನನಗೆ ಸ್ಕ್ಯಾನ್ ಆಗಬೇಕಂತ ನಾನು ಅಂದ್ಕೊಳ್ತಾ ಇದ್ದೆ. ಹಂಗೆ ಅಂದ್ಕೊಂಡ್ಲೇ ತಕ್ಷಣ ನನಗೆ ಸ್ವಲ್ಪ ದಿನದಲ್ಲೇ ನನಗೆ ಗೊತ್ತಾಗಲಿಕ್ಕೆ ಶುರುವಾಯಿತು. ಆಮೇಲೆ ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಪಸ್ಸಾಚರಣೆ ಮಾಡಿ ಶುರು ಮಾಡಿದೆ, ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ ಅಂತ. ಹೀಗೆ ದಿನ ಕಳೀತಾ ಒಂದು ವರ್ಷದ ಹತ್ತಿರ ಹೋಯಿತು. ಒಂದು ವರ್ಷದ ಹತ್ತಿರ ಹೋಗ್ತಾ ಇದ್ದಂಗೆ ನನಗೆಲ್ಲ ವಿಚಾರಗಳು ಗೊತ್ತಾಗ್ತಾ ಇತ್ತು. ನಾನು ಹಣ್ಣುಗಳನ್ನು ಅಳವಡಿಸ್ಕೊಂಡೆ ನನ್ನ ದೇಹಕ್ಕೆ. ಮೊದಲು ನಾನು ಅನ್ನ ಊಟ ಮಾಡ್ತಾಯಿದ್ದೆ, ಅನ್ನ, ಇನ್ನಿತರ ಉಪ್ಪು ಖಾರ ಇದೆಲ್ಲ. ಆಮೇಲೆ ಹಣ್ಣನ್ನು ಅಳವಡಿಸ್ಕೊಳ್ತಾ ಹೋದಂಗೆ ನನಗೆ ಹಣ್ಣು ಕೂಡ ಬೇಡ ಅನ್ನಿಸ್ತು. ಆಮೇಲೆ ನೀರನ್ನೇ ಅಳವಡಿಸ್ಕೊಳ್ತಾ ಹೋದೆ ದೇಹಕ್ಕೆ. ಒಂದು ವರ್ಷ ಆಗ್ತಾ ಇದ್ದಂಗೆ ಪೂರ್ತಿ ನೀರಲ್ಲೇ ನಾನು ದಿನ ಕಳೀತಾ ತಪಸ್ಸು ಆಚರಣೆ ಮಾಡ್ಕೊಳ್ತಾ ಹೋದೆ. ಹೀಗೆ ಹೋಗ್ತಾ ಒಂದು ವರ್ಷ ಹತ್ತತ್ರ ಬಂದಂಗೆ ನನಗೆ ಮನಸ್ಸೊಳಗೆ ಒಂದು ಮಾತುಕತೆ ನಡೆಯಿತು. ಏನು ಮಾತುಕತೆ? ಒಂದು ಪ್ರಶಾಂತವಾದ ಪ್ಲೇಸಿಗೆ ಹೋಗಬೇಕು, ಯಾರು ಇಲ್ಲದೆ ಇರುವಂತಹ ಪ್ಲೇಸು, ಅಲ್ಲಿ ಹೋಗಿ ನಾನು ಕೂತ್ಕೋಬೇಕು. ಹಾಗೆ ನನಗೆ ಮಾತುಕತೆ ನಡೀತು ಮನಸ್ಸಲ್ಲಿ, ನನಗೆ ಮತ್ತು ನನ್ನ ಮನಸ್ಸಿಗೆ. ಸರಿನಾ? ಮನಸ್ಸಿಗೆ ಅಂದರೆ ದೈವದ ಜೊತೆ ಮಾತುಕತೆ ನಡೀತು. ನಾನು ಅದರಂತೆ ನಾನು ಹೋಗಿದ್ದು ಒಂದು ಪ್ರಶಾಂತವಾದ ಪ್ಲೇಸಲ್ಲಿ ಕೂತ್ಕೊಂಡಿತ್ತು. ನೀರು ಕುಡಿತಾ ಕೂತ್ಕೊಂಡಿತ್ತು. ನನಗೆ ಅಲ್ಲಿ ಶಿವ ಪ್ರತ್ಯಕ್ಷ ಆಗಿ, ಏನು ವರ ಬೇಕು, ಏನು ಮಾಡಿದ್ಯಾ, ಇಷ್ಟೆಲ್ಲ ಕರ್ಮ ಮಾಡ್ಕೊಂಡು ಬಂದಿದ್ಯಾ? ಹೌದು, ನಾನು 26 ವರ್ಷದವರೆಗೆ ಏನೇನು ಮಾಡಿದ್ದೀನಿ, ಏನೇನು ಬಿಟ್ಟಿದ್ದೀನಿ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ವೀಕ್ಷಕರೇ. 26 ವರ್ಷದಲ್ಲಿ ನಾನು ಮಾಡಿದ ಕರ್ಮ, ನಾನು ಮಾಡಿದಂಥ ಕೆಲವು ಕೆಲಸಗಳು, ತಿಂದಿತ್ತು, ಉಂಡಿತ್ತು, ಎಲ್ಲ ನನಗೆ ಶಿವ ಅವರು ಕ್ವಶನ್ ಮಾಡ್ತಾರೆ. ಅದಕ್ಕೆ ಸರಿಯಾದ ಶಿಕ್ಷೆಯನ್ನು ನಿನಗೆ ಕೊಡ್ತೀನಿ ಶೇಖರ, ನಿನಗೆ ಬಿಡಲ್ಲ ಅಂತ ಹೇಳ್ತಾರೆ. ನನಗೆ ಇದೇನಿದು, ನನ್ನ ಶಿವ ಇನ್ನೂ ನನ್ನ ಭೂಮಿ ಮೇಲೆ ಕಳಿಸಲ್ಲ, ನನ್ನ ಶಿವ ಮುಗಿಸೇ ಬಿಡ್ತಾರೆ, ನನ್ನ ತೆಗೆದೇ ಬಿಡ್ತಾರೆ, ನನ್ನ ಇನ್ನೂ ಭೂಮಿ ಮೇಲೆ ಬಿಡಲ್ಲ ಅಂತ ಅಂದ್ಕೊಂಡಿದ್ದು ನಾನು. ಸರಿನಾ? ಎಲ್ಲ ಹೇಳ್ತಾ ಹಾಗೆ ನನ್ನ ಸಮಾಧಿ ಸ್ಥಿತಿಗೆ ಕಸ್ಕೊಳ್ತಾರೆ. ಸಮಾಧಿ ಸ್ಥಿತಿಗೆ ಹೋಗುವಾಗ ಈ ಭೂಮಿ ಎಲ್ಲ ನಮ್ಮ ಮೈ ಮೇಲೆ ಬಿದ್ದಂಗೆ ಆಗುತ್ತೆ. ಅಂದರೆ ಮುಗೀತು ಕತೆ, ಇನ್ನೂ ಎದ್ದೇಳೋಣಿಲ್ಲ ನಾನು ಎದ್ದೇಳಲ್ಲ, ಇನ್ನು ನಾನು ಹೀಲೇ ಇರ್ತಾರೆ. ಶಿವ ನನ್ನ ಮತ್ತು ಮೇಲೆ ಬಿಡಲ್ಲ, ನಾನು ದೇಹ ಬಿಟ್ಟೆ ಸತ್ತು ಹೋದೆ ಅಂತ ನನ್ನ ಲೆಕ್ಕಾಚಾರ. ಸರಿನಾ? ಹಾಗೆ ಮಾತುಕತೆ ನಡೀತಾ ಎಲ್ಲ ವಿಚಾರಗಳನ್ನು ಹೇಳ್ಕೊತೀನಿ. ನಾನು ಹೀಗಾಗಬೇಕು, ನನ್ನ ಭಕ್ತರಿಗೆಲ್ಲ ಆಶೀರ್ವಾದ ಮಾಡಬೇಕು,
ಹಾಗೆ ಹೆಚ್ಚಿನ ರೀತಿಯ ಭಕ್ತನ ಸಂಪಾದನೆ ಮಾಡಬೇಕು, ಇನ್ನು ಹೆಚ್ಚಿನ ಸಿದ್ಧಿ ಮಾಡಬೇಕು, ಸಾಧನೆ ಮಾಡಬೇಕು, ನನಗೆ ಇನ್ನು ಗುರಿಗಳಿದ್ದಾವೆ, ಎಲ್ಲ ನಾನು ಮುಟ್ಟಬೇಕು, ಅದಿದೆ ಇದಿದೆ ಎಲ್ಲ ಶಿವನ ಹತ್ರ ಏನೇನಿದೆ ಎಲ್ಲ ಹೇಳ್ಕೊಳ್ಳೋದು ನಾನು, ಸರಿನಾ. ಶಿವ ಅವರು ಅಸ್ತು 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 ಅಂತ ನನಗೆ ಆಶೀರ್ವಾದ ಅನುಗ್ರಹಿಸ್ತಾ 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 ಎಷ್ಟೋ ದಿನಗಳ ಮೇಲೆ ಸಮಾಜ ಸ್ಥಿತಿಯಿಂದ ನಾನು ಎದ್ದೇಳ್ತೀನಿ. ತುಂಬ ವೀಕ್ ಆಗಿರ್ತೀನಿ ತುಂಬ ವೀಕ್ ಆಗಿರ್ತೀನಿ. ನನಗೆ ಎದ್ಮೇಲೆ ಮತ್ತೆ ನನ್ನ ಮೈಂಡನ್ನು ರಿಕವರಿ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ದಿನ ಬೇಕಾಯಿತು. ಯಾಕಂದರೆ ನಾನು ಸಮಾಜ ಸ್ಥಿತಿಯಿಂದ ಎದ್ದಾಗ ನಾನು ಸಾಕ್ಷಾತ್ ಶೇಖರನಾಗಿ ಎದ್ದಿದ್ದೆ. ಓಂ ನಮಃ ಶಿವಾಯ ಶ್ರೀ ದುರ್ಗಾಯ ನಮಃ. ಶೇಖರನಾಗಿ ಎದ್ದಿದ್ದೆ. ನನಗೆಲ್ಲ ಇದೇನಿದು ಏನಾಯಿತು ನನಗೆ ಎಲ್ಲ ಒಂದ್ಸಲ ಹಿಂದೆ ಹೋದೆ, ಮತ್ತು ಏನೇನು ನಡೀತು ಎಲ್ಲ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಇದು ಕನಸ, ಇದು ನನಸ, ಇದು ಸತ್ಯನ, ಇದು ಸುಳ್ಳ ಅನ್ನುವಷ್ಟು ನನಗೆ ವಿಚಿತ್ರ ಘಟನೆ ಆಯಿತಾ. ಆ ದಿನ ಆಗಿತ್ತು, ಆ ದಿನಗಳಲ್ಲಿ ಆಗಿತ್ತು. ಅದು ಎಷ್ಟು ಸಮಯ ಎಷ್ಟು ದಿನ ಅಂತೆಲ್ಲ ನನಗೆ ಯಾವುದು ನೆನಪಿಲ್ಲ ವೀಕ್ಷಕರೇ, ಆಯಿತಾ. ಈ ಥರ ಸಿದ್ಧಿಯನ್ನು ನಾನು ಪಡ್ಕೊಂಡಿರೋದು. ಇನ್ನು ನೀವು ಸಿದ್ಧಿ ಪಡೆಯೋದಾದರೂ ಹಾಗೆ. ಶಿವ ಅವರು ಯಾವಾಗ ನಾವು ನೀರನ್ನು ದೇಹಕ್ಕೆ ಅಳವಡಿಸ್ತೀವಿ, ಅಂದರೆ 2 ದಿನ 3 ದಿನ ನೀರಲ್ಲೇ ನಾವು ಅಳವಡಿಕೆ ಮಾಡಿಬಿಡ್ತೀವಿ, ಆಗ ನಮಗೆ ಸಾಕ್ಷಾತ್ ಶಿವ ಅವರು ನಮಗೆ ಒಂದು ರೂಪದಲ್ಲಿ ಪ್ರತ್ಯಕ್ಷ ಆಗಿ ನಮಗೆ ಸಿದ್ಧಿಯನ್ನು ಕೊಡ್ತಾರೆ. ಪ್ರತಿಯೊಬ್ಬರಿಗೂ ಹಾಗೆ ಒಂದೊಂದು ರೂಪದಲ್ಲಿ ಒಂದೊಂದು ಅವತಾರದಲ್ಲಿ ಬಂದು ಅವರ ಅವರ ಒಂದು ವ್ಯಕ್ತಿತ್ವ, ಅವರ ಮನಸ್ಥಿತಿ, ಅವರ ಒಂದು ಆಚಾರ ವಿಚಾರ, ಅವರ ಒಂದು ಶುದ್ಧತೆಯ ನೋಡಿ ಅವರು ಸಿದ್ಧಿಯನ್ನು ಕೊಡ್ತಾರೆ. ನಿಮಗೂ ಒಂದು ದೈವನ ಸಿದ್ಧಿ ಮಾಡಬೇಕು ಅಂದರೆ ನೀವು ಇದೇ ದಾರಿಯಲ್ಲಿ ಹೋಗಿ. ಹಾಗೆ ಇನ್ನು ಹೆಚ್ಚಿನ ರೀತಿಯ ಪ್ರಶ್ನೆಗಳಿದ್ದರೆ ನನಗೆ ಕೇಳಿ, ಖಂಡಿತ ನಾನು ನಿಮಗೆ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಹೋಗ್ತೇನೆ. ಹಾಗೆ ಎಲ್ಲರೂ ಕೂಡ ಸಿದ್ಧಿಗಳನ್ನು ಮಾಡಿ ಪ್ರಯತ್ನದಲ್ಲಿದ್ದೀರಾ. ಖಂಡಿತ ತುಂಬ ಒಳ್ಳೆಯ ಪಾಸಿಟಿವ್ ಎನರ್ಜಿ, ತುಂಬ ಆರಾಮಲ್ಲಿ ಇರ್ಬೋದು, ಎಲ್ಲ ಕರ್ಮಗಳಿಂದ ತಪ್ಪಿಸ್ಕೊಳ್ಳೋದ್ರ ಜೊತೆ ಜನರ ಕರ್ಮವನ್ನು ಕಳೀತಾ ಹೋಗ್ಬೋದು, ಸಂಚಾರವನ್ನು ಮಾಡ್ಕೋಬೋದು, ಹೆಚ್ಚಿನ ರೀತಿ ವಿದ್ಯೆಗಳನ್ನು ಕಲಿಬೋದು, ಎಲ್ಲ ದೇವರುಗಳನ್ನು ನೋಡ್ಬೋದು, ಹಾಗೆ ಹೆಚ್ಚಿನ ರೀತಿಯ ಆನಂದವನ್ನು ಸವಿಬೋದು. ಪ್ರಕೃತಿಯ ಒಂದು ನಿಯಮಗಳನ್ನು ಪಾಲನೆ ಮಾಡ್ಕೊತ ಹೋಗಿಬಿಟ್ರೆ ಅದರಂಥ ಒಂದು ಸುಖ ಜೀವನ ಯಾವುದೂ ಇಲ್ಲ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಓಂ ಶ್ರೀ ದುರ್ಗಾಯ ನಮಃ. ನಮಃ ಶಿವಾಯ. ಹರ ಹರ ಮಹಾದೇವ್.